Hey guys, Assalamu alaikum, Namaste, welcome back to my channel Prettiness Around. This is your Sarfar Khan. Alhamdulillah, it's 23rd Roza of Ramzan 2026. I'm super duper excited that Alhamdulillah manage ella Roza sikkide. I'm very grateful and thankful. And today it's fourth Friday of Ramzan. ಇದು ಲಾಸ್ಟ್ ಫ್ರೈಡೇ ಆಗುತ್ತಾ ಅಥವಾ ನೆಕ್ಸ್ಟ್ ಫ್ರೈಡೇ ಕೂಡ ಸಿಗುತ್ತಾ, ನೆಕ್ಸ್ಟ್ ಫ್ರೈಡೇ ರಂಜಾನ್ ಬಂದುಬಿಡುತ್ತಾ, ಹಬ್ಬ ಬಂದುಬಿಡುತ್ತಾ, ಯಾರಿಗೂ ಇನ್ನೂ ಗೊತ್ತಿಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ಚಂದ್ರ. ಯುಗಾದಿ ಚಂದ್ರ ಕಾಣುತ್ತಾ, ಯುಗಾದಿ ಹಬ್ಬದ ದಿವಸ ಚಂದ್ರ ಕಂಡ್ರೆ ನಾವು ಹಬ್ಬ ಮಾಡ್ತೀವಿ, ಇಲ್ಲ ಫಿಫ್ತ್ ಫ್ರೈಡೇ ಕೂಡ ನಮಗೆ ಸಿಗುತ್ತೆ. ಸೊ ಸಹರಿ ಎಲ್ಲ ಮುಗೀತು. ನಾವು ಇಟ್ಸ್ ಟೈಮ್ ಟು ಟೇಕ್ ನ್ಯಾಪ್, ಮಲಗಬೇಕು. Let's see how it goes. Alhamdulillah for everything. Hope you all doing well and thank you for the love you are showing. Please like ಮಾಡಿ, share ಮಾಡಿ, subscribe ಮಾಡಿ. ನೀವು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಅಂದರೆ, ಆ್ಯಂಡ್ ಎಸ್ ಕಮೆಂಟ್ಸ್ ಮಾಡಿ ಕೂಡ ತಿಳಿಸಿ. Let's see how the day goes and what all happens ಅಂತ. Until then stay tuned. ಸೊ ನಾನು ಇದು ಸಾಕಿದ್ದು ರೆಡ್ ಕಲರ್ ಸಲ್ವಾರ್. ರೆಡಿಯಾಗಿ ಆಫೀಸಿಗೆ ಹೊರಟೆ. ಬಂದು ಬೇಗ ಸೆಟಲ್ ಡೌನ್ ಆದೆ. ಬಟ್ ಕಾಲ್ ಇತ್ತು, ಲೇಟ್ ಆಗಿದ್ದ ಕಾರಣ ಸ್ವಲ್ಪ 1 ನಿಮಿಷ ಲೇಟ್ ಆಗಿತ್ತು. ಬಂದು ಬೇಗ ಜಾಯ್ನ್ ಆಗಿ ಅಟೆಂಡ್ ಮಾಡಿಕೊಂಡೆ. ಅಷ್ಟರಲ್ಲಿ ಮಧ್ಯಾಹ್ನದ ಪ್ರೇಯರ್ ಟೈಮ್ ಆಯಿತು. ಹೋಗಿ ಪ್ರೇಯರ್ ಕೂಡ ಮುಗಿಸ್ಕೊಂಬಂಡೆ. ಆ ದಿವಸ ಫುಲ್ ಎಲ್ಲ ಲೇಝಿ ಡೇ ಇತ್ತು. ಸೊ ಸ್ವಲ್ಪ ಹೋಗಿ ಟೆರೆಸ್ ಮೇಲೆ ಕೂತ್ಕೊಂಡು ಹಂಗೆ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಷ್ಟರಲ್ಲಿ ಈವ್ನಿಂಗ್ ನನ್ನ ಕೊಲೀಗ್ಸ್ ಎಲ್ಲ ಸ್ನ್ಯಾಕ್ಸ್ ತಿಂದರು. ನನಗೆ ಬಿಟ್ಟು ತಿಂತಿದ್ದೀರಲ್ಲ ಮಮತಾ ಮಾತಾಡಿ. ಮಾತಾಡಿ ಮಮತಾ, ಏನೋ ಮಾತಾಡ್ತಿದ್ರಲ್ಲ ಮಮತಾ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಇಲ್ಲ, ನಾನು ತಿಂತಾನೆ ಇಲ್ಲ. ನನ್ನ ಮುಂದೆ ಕುತ್ಕೊಂಡು 3 ಜನ ಹಂಗೆ ಮೇಯ್ತಿದ್ದಾರೆ. ತಿನ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರ್ದಂತೆ. ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋದೆ. ಆ್ಯಂಡ್ ಅಲ್ಲಿಂದ ತಿರ್ಗಾ ಹೋಗಿದ್ದು ಹೊರಗಡೆ ಶಾಪಿಂಗ್ ಇನ್ನೂ ಪೆಂಡಿಂಗ್ ಇತ್ತು. ಸೊ ನಾವು ಹೋಗಿದ್ದು ಕಮರ್ಷಿಯಲ್ ಸ್ಟ್ರೀಟ್ಗೆ. ಮನೆಯಿಂದ ನಾನು ಮತ್ತು ಅಂಕಲ್ ಹೊರಟ್ವಿ. ಅಲ್ಲಿಂದ ನಮಗೆ ಚಿಕ್ಕಮ್ಮ ಬಂದು ಜಾಯ್ನ್ ಆಗಿದ್ರು. ಸೊ ಆಫೀಸ್ ಮುಗಿಸ್ಕೊಂಡು ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದ್ವಿ. ಇಲ್ಲಿ ಡ್ರೆಸ್ ಇಸ್ಕೋಬೇಕಿತ್ತು, ಬಟ್ ಸ್ಟಿಲ್ ಇನ್ನೂ ಸ್ಟಿಚ್ ಅರ್ಧಂಬರ್ಧ ಆಗಿದೆ. ಇಸ್ಕೊಂಡು ಇಫ್ತಾರಿ ಟೈಮ್ ಆಯಿತು. ಸೊ ಇಲ್ಲೇ ಅಂಗಡಿಯಲ್ಲೇ ಕುತ್ಕೊಂಡು ಇಫ್ತಾರಿ ಬ್ರೇಕ್ ಮಾಡ್ತಾ ಇದ್ದೀನಿ. ಡ್ರೆಸ್ ಇಸ್ಕೊಂಡ್ವಿ. ಇವಾಗ ಬೇರೆದು ಇನ್ನೊಂದು ಕಡೆ ಸ್ಟಿಚಿಗೆ ಕೊಟ್ಟಿದ್ದೀವಿ. ಆ ಡ್ರೆಸ್ಸಸ್ಸು ಇಸ್ಕೋಬೇಕು. ನಮ್ಮದು 1 2 3 4 5 6 ಡ್ರೆಸ್ಸಸ್ ಇತ್ತು. ಎಲ್ಲ ಸ್ಟಿಚ್ ಆಗಿದೆ. 1 2 3 4 5 6 7 1 2 3 4 5 6 7 ಡ್ರೆಸ್ಸಸ್ ಇತ್ತು. ಸೊ ಎಲ್ಲ ಸ್ಟಿಚ್ ಆಗಿದೆ. ಈಗ ಇದನ್ನು ತಗೊಂಡು ಹೊರಡಬೇಕು. ओके, उससे छोटा
ಇಲ್ಲಿ ನನಗೆ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಭಾಳ ಡಿಫಿಕಲ್ಟಿ ಆಗ್ತಾಯಿದೆ ಬಿಕಾಸ್ ಇದೊಂದು ಇಷ್ಟ ಆಗಿದೆ, ಬಟ್ ಇದು ಸ್ವಲ್ಪ ಓಲ್ಡ್ ಅನಿಸ್ತಾ ಇದೆ. ಇದು ಇಷ್ಟ ಆಗಿದೆ, ಇದರಲ್ಲಿ ಪರ್ಲ್ ಬಂದಿದೆ. ಆ್ಯಂಡ್ ಇದು ಇಷ್ಟ ಆಗಿದೆ, ಇದು ದೊಡ್ಡದಾಗಿದೆ. ಬಟ್ ಫೈನಲಿ ಇದು ಇಷ್ಟಪಟ್ಟಿದ್ದೀನಿ. ನೋಡೋಣ ಹೌ ಇಟ್ ಗೋಸ್ ಅಂತ ಅಂದು. ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗಬೇಕು. ಯಾವತ್ತೂ ನಾನು ಈ ಥರ ಟ್ರೈ ಮಾಡಿಲ್ಲ, ಬಟ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಲೆಟ್ಸ್ ಸಿ. ಈ ಸಚ್ಚಿ ಪಿಂಕ್ ನೈನ್ ಹವೆ. ಈ ಥರ ಸೆಟ್ಸ್ ನಾನು ಯಾವತ್ತೂ ಯೂಸ್ ಮಾಡಿಲ್ಲ, ಅಂದರೆ ಆರ್ಟಿಫಿಷಿಯಲಲ್ಲಿ ಗೋಲ್ಡ್ ಚೈನ್ ಆಗ್ತಿದೆ. ಬಟ್ ಈ ಸತಿ ಟ್ರೈ ಮಾಡೋಣ ಅಂತ ತಗೊಳ್ಳೋದು. ಲೆಟ್ಸ್ ಸಿ ಹೌ ದ ಥಿಂಗ್ ಗೋಸ್ ಆನ್ ಮೀ ವಿತ್ ಔಟ್ಫಿಟ್. ಸೊ ಫೈನಲ್ ಆಗಿ 2 ಸೆಟ್ ತೊಗೊಂಡಿದ್ದೀನಿ. ಒಂದು ಸಮಥಿಂಗ್ ಇನ್ ಲೈಕ್ ಬಾಲ್ ಕುಂದನ್, ಆಮೇಲೆ ಇದು ಕ್ಯಾ ಬೋಲ್ತಿ ಸರ್? ಹಾಂ, ಎಡಿ ಸ್ಟೋನ್ ಅಂತ ಈ ಥರದಲ್ಲಿ ತೊಗೊಂಡಿದ್ದೀನಿ. ಸೊ ಇದರಲ್ಲೇ ನೀವು ನನ್ನ ಔಟ್ಫಿಟ್ ಗೆಸ್ ಮಾಡಿದರೆ ಮಾಡಿ, ಇಲ್ಲ ಕಲರ್ ಅಂತೂ ಗೊತ್ತಾಗಿರುತ್ತೆ ಅಫ್ಕೋರ್ಸ್ ಯಾವ ಕಲರ್ ಅಂತ. ಗೆಸ್ ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ, ಇಲ್ಲ ಅಂದರೆ ಈ ತನಕ ವೇಟ್ ಮಾಡಿ ಔಟ್ಫಿಟ್ ರಿವೀಲ್ ಮಾಡೋದು ಅಂತ. ನಮ್ಮ ಚಿಕ್ಕಮ್ಮ ಅವರು ಐಫೋನ್ ತಗೊಂಡು 3 ಇಯರ್ಸ್ಗೆ 4 ಇಯರ್ಸ್ 3 ಇಯರ್ಸು ಅಲ್ಲಿಂದ ಇಲ್ಲಿ ತನಕ ಕೇಸ್ ಚೇಂಜ್ ಮಾಡಿರಲಿಲ್ಲ. ಸೊ ಇವಾಗ ಒಂದು ಫೈನಲಿ ಕೇಸ್ ತಗೊಂಡಿದ್ದಾರೆ. ಆ್ಯಂಡ್ ಹಂಗೆ ಹೌದು ಹಂಗೆ ಜೊತೆಗೆ ಕೇಸ್ ಐ ಮೀನ್ ಏನಂತಾರೆ ಎಂಥ ಕೇಸು ಮೇಲ್ಗಡೆದು स्क्रीन गार्ड ಕೂಡ ಹಾಕ್ಸಿದ್ರು. म्हणजे रोज़ा सिर को चढ़ गया खाना म्हणजे नहीं, सो सिर भाग रहा है. जिसकी हो गई हूँ मैं रोज़ा खोल को खला रहे नहीं म्हणजे अभी खाने खलाने का ना है मैं तभी खा रही. अभी बल्ला का है को लेने का मेरे चीज़ा क्या आपको अभी क्या भी ले अभी बल्ला क्रीम वाला 10 पीस है, नीचे वाला ऊपर वाला दोनों है. ಸೊ ಇವಾಗ ಇಲ್ಲಿ ಪಪ್ಪಂಗೆ ಒಂದು ಜುಬ್ಬ ಬೇಕಿತ್ತು ಅಂತ ಹೇಳಿ ಬಂದಿದ್ದೀವಿ ಶಾಪಿಗೆ. ನೋಡಬೇಕು ಸೂಟೇಬಲ್ ಆಗಿ ಚೆನ್ನಾಗಿ ಸಿಕ್ಕರೆ ವಿಲ್ ಲುಕ್ ಅರೌಂಡ್ ಫಾರ್ ದ ಜುಬ್ಬ ಹಿಯರ್. ನಕ್ಕು ಕಲರ್ ಫಸ್ಟಿಗೆ ಪಪ್ಪಂಗೆ ಅಂತ ನೋಡೋಕ್ಕೆ ಬಂದ್ವಿ. ಬಟ್ ಪಪ್ಪನ ಜೊತೆ ಅಂಕಲ್, ನಮ್ಮ ಮಾಮ, ಝೇನು ಎಲ್ಲರಿಗೂ ಒಂದೊಂದು ಜುಬ್ಬ ತೊಗೊಂಡಿದ್ದೀವಿ. ಸೊ ಲೆಟ್ಸ್ ಅವ್ರದ್ದು ರಿವೀಲ್ ಮಾಡಲ್ಲ ನಾನು, ಅವ್ರದ್ದು ಹಬ್ಬದ ದಿವಸನೇ ರಿವೀಲ್ ಮಾಡ್ತೀನಿ. ಆಲ್ಮೋಸ್ಟ್ ದ ಶಾಪಿಂಗ್ ಇಸ್ ಕಂಪ್ಲೀಟೆಡ್, ಆಲ್ ದ 100%. ಇವಾಗ ನೈಟಿ ನೋಡೋಕ್ಕೆ ಬಂದಿದ್ದೀವಿ. ಹಿಯರ್ ಇದು ಶಿವಾಜಿನಗರಲ್ಲೇ ಒಂದು ಶಾಪ್, ಇಲ್ಲೇ ಯಾವಾಗಲೂ ತೊಗೊಳೋದು. ಸೊ ಇಲ್ಲೇ ಬಂದಿದ್ದೀವಿ. हाय बोलो, हाय हाय अस्सलाम वालेकुम. क्या भी करती हैं आओ तुम्हें. ಇವಾಗ ಇಟ್ಸ್ ಟೈಮ್ ಅರೌಂಡ್ ನೈಟ್ 11 o'clock, ಬಟ್ ದಿಸ್ ಇಸ್ ಶಿವಾಜಿನಗರ್ ಕಮರ್ಷಿಯಲ್ ಸ್ಟ್ರೀಟ್. ಇವಾಗ ಹೆಂಗೆ ಅನಿಸ್ತಾ ಇದೆ ಅಂದರೆ ಇಟ್ಸ್ ಲೈಕ್ 7 PM ಅಥವಾ 8 PM ಅಂತ ಅನಿಸ್ತಿದೆ. ದಿಸ್ ಇಸ್ ಹೌ ದ ರಂಜಾನ್ಸ್ ಲಾಸ್ಟ್ ನೈಟ್ ವಿಲ್ ಬಿ. ಲೈಕ್ ಲಾಸ್ಟ್ 10 days ಇರುತ್ತಲ್ಲ, ಇವಾಗ ನಾವು ಪ್ರೇಯರ್ ಕೂಡ ಮಾಡ್ತೀವಿ. ಆ್ಯಂಡ್ ಅವಾಗೇ ನಮಗೆ ಶಾಪಿಂಗ್ ಟೈಮ್ ಇರುತ್ತೆ. ಸೊ ಆ ಟೈಮಲ್ಲಿ ಎಲ್ಲರೂ ಬಂದುಬಿಡ್ತಾರೆ. ಆಫ್ಟರ್ ಇಫ್ತಾರಿ ಶಾಪಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ 11ಗೆ ಹಿಂಗಿದೆ. ಇನ್ನೂ ಟೈಮ್ ಹೋಗಿ ಯಾವಾಗ ತೋರಿಸ್ತೀನಿ ಸ್ಟಿಲ್ ಹೌ ದ ಪೀಪಲ್ ವಿಲ್ ಬಿ ಅಂತ. ಇದು ರಾತ್ರಿ ಟೈಮ್ ನೋಡಿ 12 ಗಂಟೆ, ಸ್ಯಾಟರ್ಡೆ 12:04 AM. ಜನ ಎಷ್ಟು ಜನ ಇದ್ದಾರೆ ಅಂದರೆ ಶಿವಾಜಿನಗರ ಸರ್ಕಲ್, ಮೇನ್ ಸರ್ಕಲ್, ಚರ್ಚ್ ಸ್ಟ್ರೀಟ್ ಐ ಮೀನ್ ಚರ್ಚ್ ಸ್ಟ್ರೀಟ್ ಅಲ್ಲ, ಚರ್ಚ್ ಹತ್ರ ಇರೋ ಮೇನ್ ಸರ್ಕಲ್ಲು, ಇಲ್ಲೇ ಇಷ್ಟು ಜನ ಇದ್ದಾರೆ. ಮುಂದೆ ಹೋಗಿ ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ ಅಂತ. ಗಾಯ್ಸ್, ದಿಸ್ ಈಸ್ ಮಿಡ್ನೈಟ್ 12 AM ಆ್ಯಂಡ್ ವೆಲ್ಕಮ್ ಟು ಶಿವಾಜಿನಗರ. ಇನ್ನು ಸಂಜೆ 7 ಗಂಟೆ 8 ಗಂಟೆ ಇದ್ದಂಗೆ ಇದೆ. ಇದು 1,500 रेडीमेड ड्रेस है 1,500. ಇದು ಮಧ್ಯರಾತ್ರಿ 12:30 ಶಿವಾಜಿನಗರಲ್ಲಿರೋ ಜನ.
Gadgets लो, अच्छे accessories लो. Without accessories, your costume does it not fit. ನಮ್ಮ ಚಿಕ್ಕಪ್ಪ ಅಲ್ಲಿ ಟೀ ತರಕ್ಕೆ ಹೋಗಿದ್ದಾರೆ. ನಾವಿಬ್ಬರು ಕುತ್ಕೊಂಡು ವೇಟ್ ಮಾಡ್ತಿದ್ದೀವಿ. ಭಾಳನೂ ಸುಸ್ತಾಗಿದೆ, ಕಾಲೆಲ್ಲ ನೋವ್ತಿದೆ. ಇಲ್ಲಿ ಯಾವುದೋ ಒಂದು ಹೋಟೆಲೋ ಏನೋ ಇದೆ, ಕುತ್ಕೊಂಡು ವಿ ಆರ್ ವೇಟಿಂಗ್ ಫಾರ್ ಶಾಪಿಂಗ್ ಮಾಡ್ತಿದ್ವಿ. ಆಮೇಲೆ ಹಂಗೆ ಸ್ಟಿಚ್ ಮಾಡಿರೋ ಬಟ್ಟೆ ಎಲ್ಲ ಹೊಲಿಸ್ಕೊಂಡು ಸ್ಟಿಚ್ ಮಾಡಿರೋ ಬಟ್ಟೆನ ಎಲ್ಲ ತೊಗೊಂಬಂದ್ವಲ್ಲ. ಊಟ ಏನೂ ಮಾಡಿರಲಿಲ್ಲ, ಬರೀ ಇಫ್ತಿಯಾರಿ ಆಗಿತ್ತು. ಅಂಟಿಲ್ 10 o'clock 10:30 11:30 ತನಕ ಊಟ ಆಗಿರಲಿಲ್ಲ. ಸೊ ಇಲ್ಲೇ ಶಿವಾಜಿನಗರ್ ಫುಡ್ ಸ್ಟ್ರೀಟ್ ಏನಿದೆ, ಇಲ್ಲೇ ಊಟಕ್ಕೆ ಬಂದ್ವಿ. ಬಟ್ ಊಟದಲ್ಲಿ ಏನೂ ತಿಂದಿಲ್ಲ ಜಾಸ್ತಿ. ಹಲೀಮ್, ಸ್ವೀಟ್, ಶೀರ್ ಆ್ಯಂಡ್ ಕಬಾಬ್. ಆ್ಯಂಡ್ ಇವಾಗ ಟೀ ಕುಡಿಯೋಕ್ಕೆ ಬಂದಿದ್ದೀನಿ. ಟೀ ಆ್ಯಂಡ್ ಬನ್ ಮಸ್ಕಾ, ದಟ್ ಈಸ್ ನವಾಬಿ, ಹೈದ್ರಾಬಾದಿ ನವಾಬಿ ಹೋಟೆಲಲ್ಲಿ. ಟೈಮ್ ಕರೆಂಟ್ಲಿ ಇಟ್ ಈಸ್ 1:20 AM ಇನ್ ದ ಮಿಡ್ ನೈಟ್. ಮಧ್ಯರಾತ್ರಿ 1:15 ಇಡಬೇಕು ಅಂದರೆ ಜನ ತೋರಿಸ್ತೀನಿ. ಮಧ್ಯರಾತ್ರಿ 1:15ಗೆ ಹೆಂಗೆ ಜನ, ಎಷ್ಟು ಜನ ಇದೆ. ಇದು ಜನ ಮಧ್ಯರಾತ್ರಿ 1:20 AM ಸ್ಯಾಟರ್ಡೇ. ದಿಸ್ ಇಸ್ ಮೈ ಫೇವ್ರೆಟ್, ದ ಬನ್ ಮಸ್ಕಾ. ಐ ಕ್ರೇವ್ ಫಾರ್, ನನಗೆ ಭಾಳ ಇಷ್ಟ. ಬಟ್ ಯೂಶ್ವಲಿ ಯಾವಾಗಲೂ ಅಲ್ಲಿ ಶಿವಾಜಿನಗರ್ ಸರ್ಕಲಲ್ಲಿ ತಿಂತಿದ್ದೆ. ಬಟ್ ಈ ಸತಿ ಇಲ್ಲಿ ನವಾಬಿ ಚಾಯ್, ಹೈದ್ರಾಬಾದಿ ನವಾಬಿ ಚಾಯ್ ಅಂತ ಇದೆ, ಅಲ್ಲಿ ಒಂದು ತಿಂತಿದ್ದೀನಿ. ಬಟ್ ದಿಸ್ ಇಸ್ ಗುಡ್. ಇವಾಗ ಏನು ಜನ ನೋಡ್ತಿದ್ದೀರಲ್ಲ, ದಿಸ್ ಇಸ್ ನಾಟ್ ಲೈಕ್ 7 PM or 8 PM. ದಿಸ್ ಇಸ್ 1:37 AM in the midnight, and this is the crowd. On the least ಫಾಲೂದ. ನಾನು ಅಂಕಲಲ್ಲಿ ಟೀ ಕುಡಿದ್ವಿ. ಸೊ ಒಬ್ಬರೇ ಫಾಲೂದ ತಿಂತಾರೆ. ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಎವ್ರಿ ಟೈಮ್ ವಿ ವಿಲ್ ಹ್ಯಾವ್ ದಿಸ್. ಲಾಸ್ಟ್ ಟೈಮ್ ಬಂದಂಗೆ ಮಿಸ್ ಮಾಡ್ಕೊಂಡಿದ್ವಿ. ಅಡ್ಡಾಡಿ ಫುಲ್ ಲೆಗ್ ಪೇನ್ ಆಗಿತ್ತು. ಫೈನಲಿ ಲಕ್ಷ ಶಾಪ್ ಹತ್ರ ಒಂದು ಸೀಟ್ ಸಿಕ್ಕಿತ್ತು. ಕುತ್ಕೊಂಡು ಸ್ವಲ್ಪ ರೆಸ್ಟ್ ತಗೊಂಡು ಅಲ್ಲಿಂದ ಹೋದ್ವಿ. ಫೈನಲಿ ಇಲ್ಲಿ ಚರ್ಚ್ ಹತ್ರ ಬಂದಿದ್ದೀವಿ, ಸರ್ಕಲ್ ಹತ್ರ. ಪಾರ್ಕಿಂಗಿಗೆ ಲಾಸ್ಟ್ ಟೈಮ್ ಬಂದರೆ ಶಿವಾಜಿನಗರ್ ಬಸ್ ಸ್ಟಾಪ್ ಮೇಲ್ಗಡೆ ಪಾರ್ಕ್ ಮಾಡಿದ್ವಿ. ದ ಟೈಮ್ ನಾವ್ 2:10 AM in the night. ದ ಪೀಪಲ್ ಅರೌಂಡ್ ಇನ್ ಶಿವಾಜಿನಗರ್ ಇಸ್ ದಿಸ್ ಮಚ್. ಒಳಗಡೆ ಇನ್ನೂ ತೋರಿಸಿದ್ನಲ್ಲ, ಅಷ್ಟು ಜನ ಇದ್ದಾರೆ. ಬಟ್ ಇಲ್ಲಿ ಇಷ್ಟೇ. ದಿಸ್ ವಾಸ್ ಆಲ್ ಅಬೌಟ್ ದಿ ಡೇ 23. ಇವಾಗ ಆಲ್ರೆಡಿ 24 ಸ್ಟಾರ್ಟ್ ಆಗೋಕ್ಕೆ ಬರ್ತಾ ಇದೆ. ಮನೆಗೆ ಹೋಗಿ ಎಷ್ಟೊತ್ತಿಗೆ ರೀಚ್ ಆಗ್ತೀವೋ ಅದ್ರ ಮೇಲೆ ಇರುತ್ತೆ. ವಾಸ್ ಆಲ್ ಅಬೌಟ್ ದ ಡೇ 23rd ಆಫ್ ರೋಸಾ. ಪೆಂಡಿಂಗ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಹೋಮ್ ವೆರಿ ಅರ್ಲಿ. ದಟ್ ಈಸ್ 2:22 AM in the night. If you're new to my channel, please subscribe ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಗೆಸ್ ಮಾಡಿ ನಾನು ಔಟ್ಫಿಟ್ ಕಲರ್ ಏನಿರ್ಬೋದು, ಏನು ಅಂತ. ನೀವು ಯಾವುದರಿಂದ ಗೆಸ್ ಮಾಡ್ಬೋದು ಅಂದರೆ ದ ಆರ್ನಮೆಂಟ್ಸ್ ವಿಚ್ ಐ ಟಾಕ್, ಅದರಿಂದ. ಸೊ ಒನ್ಸ್ ಅಗೇನ್, ಅಂಟಿಲ್ ಮೈ ನೆಕ್ಸ್ಟ್ ವ್ಲಾಗ್, ಸ್ಟೇ